ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಅನ್ನುವಂತ ವಿಚಾರ ಏನಿದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಪರ್ಧಾತ್ಮಕವಾಗಿ ಪರಿಣಮಿಸ್ತಾ ಇದೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಆರ್ಎಸ್ಎಸ್ ಸಲ್ಲಿಕೆ ಮಾಡಿರೋ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕಸದಸ್ಯ ಪೀಠದಿಂದ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆರ್ಎಸ್ಎಸ್ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ ವಕೀಲ ಅರುಣ್ ಶ್ಯಾಮ್. ಇನ್ನು ಪಥ ಸಂಚಲನಕ್ಕೆ ಅನುಮತಿ ಕೊಡಬೇಕೋ ಬೇಡವೋ ಅಂತ ಇವತ್ತೇ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ತಹಶೀಲ್ದಾರ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು, 11 ಪ್ರಶ್ನೆಗಳು. ಇದಕ್ಕೆ ಆರ್ಎಸ್ಎಸ್ ಈಗಾಗಲೇ ಸಮರ್ಪಕ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಆವತ್ತೇನೆ ಪಥ ಸಂಚಲನಕ್ಕೆ ದಲಿತ ಪರ ಸಂಘಟನೆಗಳು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದೆ. ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಆರ್ಎಸ್ಎಸ್ ಪಥ ಸಂಚಲನ ಮಾಡಬೇಕು ಅಂತ, ಮತ್ತೊಂದ್ ಕಡೆ ಭೀಮ್ ಆರ್ಮಿ ನಾವು ಮಾಡ್ತೀವಿ ಅಂತ, ಮತ್ತೊಂದ್ ಕಡೆ ಇದೀಗ ಹೊಸದಾಗಿ ಹುಟ್ಕೊಂಡಿರುವಂತ ಬಾಂಬ್ ಯಾವುದು ಅಂತ ಹೇಳಿದ್ರೆ ಈ ಕುರುಬ ಸಮುದಾಯಗಳು SCಗೆ ನಮ್ಮನ್ನು ಸೇರಿಸಬೇಕು ಅಂತ ಹೇಳಿ ನಾವು ಒಂದು ರ್ಯಾಲಿ ಕೈಗೊಳ್ತೀವಿ, ಅದಕ್ಕೆ ಅರ್ಜಿ ಹಾಕ್ತೀವಿ, ಅನುಮತಿ ಕೊಡಿ ಅಂತ ಹೇಳಿ. ಸೊ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಈಗ ಕಲಬುರಗಿಯಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, ಈಗ ಕೋರ್ಟಿನ ಆದೇಶದಂತೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು, ಜೊತೆಗೆ ಅನುಮತಿಯನ್ನ ಕೋರಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗಿರುವಂತಹ ಕುತೂಹಲ, ಆರ್ಎಸ್ಎಸ್ ಪಥ ಸಂಚಲನಕ್ಕೆ 2ನೇ ತಾರೀಕು ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಯಾವ ರೀತಿಯ ವಾತಾವರಣ ಈಗ ಕಂಡು ಬರ್ತಾ ಇದೆ, ಏನೆಲ್ಲ ಸಾಧ್ಯತೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರಜ್ವಲ, ನಿಜಕ್ಕೂ ಕೂಡ ಏನಿದೆ ನವೆಂಬರ್ 2ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ಕ್ಷೇತ್ರ ಏನಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರ ಇದೆ. ಈ ಒಂದು ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸುತ್ತಿರುವುದರಿಂದ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರವನ್ನಾಗಿ ಈ ಒಂದು ಚಿತ್ತಾಪುರ ಪ್ರಸಿದ್ಧಿ ಗಳಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಹಿಂದೆ ಆರ್ಎಸ್ಎಸ್ ಸಂಘಟನೆ ಏನೊಂದು ಪಥ ಸಂಚಲನ ಮಾಡುವುದಾಗಿ ಹೊರಟಿತ್ತು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ತಡೆಯಾಜ್ಞೆ ನೀಡಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಸೂಚಿಸಿತ್ತು. ಅದರಂತೆ ಆರ್ಎಸ್ಎಸ್ ಸಂಘಟನೆ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಸಲ್ಲಿಸಿತ್ತು. ಇಂದು ಹೈಕೋರ್ಟ್ ಪೀಠ ಸಹ ಏನೊಂದು ಏಕ ಸದಸ್ಯ ಪೀಠ ಇನ್ನು ಆರ್ಎಸ್ಎಸ್ ಸಲ್ಲಿಸುವ ಅರ್ಜಿಯನ್ನ ವಿಚಾರಣೆಗೆ ಅಂದ್ರೆ ಕೈಗೆತ್ತಿಕೊಳ್ಳಲಿದೆ. ಇಂದು ಮಧ್ಯಾಹ್ನ 11 ಗಂಟೆ ನಂತರ ಆರ್ಎಸ್ಎಸ್ ಅರ್ಜಿ ವಿಚಾರಣೆ ನಡೆಸಿ ಏನೊಂದು ಇವತ್ತೇ ಏನೊಂದು ಆರ್ಎಸ್ಎಸ್ ನವೆಂಬರ್ 2ರಂದು ಪಥ ಸಂಚಲನ ನಡೆಸಲು ಆರ್ಎಸ್ಎಸ್ ಸಂಘಟನೆಗೆ ಏನೊಂದು ಅನುಮತಿ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡಿ ಅಂತ ಹೇಳ್ಬೋದು. ಇತ್ತ ಆರ್ಎಸ್ಎಸ್ ಸಂಘಟನೆ ಏನೊಂದು ಪಥ ಸಂಚಲನಕ್ಕೆ ಒಂದು ಅಡ್ಡಿಪಡಿಸಲು ಮತ್ತೆ ಒಂದು ಬ್ರೇಕ್ ಹಾಕಲು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗಳು ಸಹ ಮುಂದೆ ಬಂದಿವೆ. ಈಗಾಗಲೇ 6ಕ್ಕೂ ಹೆಚ್ಚು ಸಂಘಟನೆಗಳು ಕೂಡ ನಾವು ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ನಮಗೆ ಅನುಮತಿ ಕೊಡಿ ಎಂದು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿವೆ. ಹೀಗಾಗಿ ಒಟ್ಟಾರೆ ಇಂದು ಹೈಕೋರ್ಟ್ ಪೀಠದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ಬಹುತೇಕವಾಗಿ ಆರ್ಎಸ್ಎಸ್ ಸಂಘಟನೆಗೆ ಏನೊಂದು ಪಥ ಸಂಚಲನ ಮಾಡಲು ಅನುಮತಿ ನೀಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಬಹುದು. ಪ್ರಜ್ವಲ.